ಕಾಮಗಾರಿ ಬದಲಾವಣೆ ನೆಪದಲ್ಲಿ ನಾಟಿ ಮಾಡಲಾಗಿದೆ. ಹೊಲದಲ್ಲೇ ಗುಂಡಿ ಅಗದು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಚಾನಾಳ ರೈತರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಕಾಮಗಾರಿ ಬದಲಾವಣೆ ನೆಪದಲ್ಲಿ ನಾಟಿ ಹೊಲದಲ್ಲೇ ಗುಂಡಿ ತೋಡಲಾಗಿದೆ. ಬಿಜೆಪಿ ಕಾಂಗ್ರೆಸ್ ಬೆಂಬಲಿಗರ ಪ್ರತಿಷ್ಠೆ ಜಗಳಕ್ಕೆ ರೈತರು ಕಣ್ಣೀರಿಡ್ತಾ ಇದ್ದಾರೆ. ಬಿಜೆಪಿ ಅವಧಿಯಲ್ಲಿ ಚಾನಾಳ ಕೆರೆ ತುಂಬಿಸಲು ಪೈಪ್ಲೈನ್ ಕಾಮಗಾರಿಯನ್ನ ಆರಂಭ ಮಾಡಲಾಗಿತ್ತು. ಕಾಲುವೆಯಿಂದ ಕೆರೆಗೆ 1 ಕಿಲೋಮೀಟರ್ ಪೈಪ್ಲೈನ್ ಅನ್ನ ಬಿಜೆಪಿ ಸರ್ಕಾರ ಅಳವಡಿಸಿತ್ತು. ಹಳೆ ಪೈಪ್ಲೈನ್ಗೆ ಕನೆಕ್ಷನ್ ನೀಡೋ ಬದಲಿಗೆ ಹೊಸ ಯೋಜನೆಯ ಪ್ಲಾನ್ ಮಾಡಿದೆ ಈಗಿನ ಸರ್ಕಾರ. ಜಾಕ್ವೆಲ್ ಮೂಲಕ ಕೆರೆಗೆ ನೀರು ತುಂಬಿಸೋಕೆ ಹೊಸ ಕಾಮಗಾರಿಯನ್ನ ಶುರು ಮಾಡಿದ್ದಾರೆ. ಹೊಸ ಕಾಮಗಾರಿಗಾಗಿ ಈಗಾಗಲೇ ಅಳವಡಿಸಿದ್ದಂತಹ ಹಳೆ ಪೈಪ್ಲೈನ್ ಅನ್ನ ತೆರವು ಮಾಡಿದ್ದಾರೆ. ನಾಟಿ ಮಾಡಿದ್ದ ಹೊಲದಲ್ಲಿ ಪೈಪ್ಲೈನ್ಗಾಗಿ ಅಧಿಕಾರಿಗಳು ಈಗ ಗುಂಡಿ ತೋಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಒಳ ಜಗಳ, ಆಂತರಿಕ ಜಗಳ ಇದೀಗ ಸಣ್ಣ ಸಣ್ಣ ಹಳ್ಳಿಗಳು ಮತ್ತು ರೈತರ ಹೊಲದವರೆಗೂ ಬಂದಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈಗಾಗಲೇ ಬಿಜೆಪಿಯ ಸರ್ಕಾರದ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಕುಡಿಯೋ ನೀರಿನ ಪೈಪ್ಲೈನ್ ಕಾಮಗಾರಿಯನ್ನು ಮತ್ತೊಮ್ಮೆ ಮರುಸ್ಥಾಪನೆ ಮಾಡುವ ಮೂಲಕ, ಅಂದರೆ ಸ್ಥಳವನ್ನು ಸ್ಥಳಾಂತರ ಮಾಡುವ ಮೂಲಕ ಏನು ಹೊಸ ಪೈಪ್ಲೈನ್ ಹಾಕ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಾವಿಲ್ಲಿ ನನ್ನ ಬಲಪಾದ ಹೇಳ್ತಿರೋದು ಏನು ಸಿರುಗುಪ್ಪ ತಾಲೂಕಿನ ಚಾನಾಳ ಅಂತ ಗ್ರಾಮದಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ಏನು ಕಳೆದ 4-5 ವರ್ಷಗಳ ಹಿಂದೆ ಶ್ರೀರಾಮುಲು ಉಸ್ತುವಾರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಒಂದು ಕುಡಿಯುವ ನೀರಿಗಾಗಿ ಪೈಪ್ಲೈನ್ ಹಾಕಲಾಗಿತ್ತು. ಅಂದರೆ ಕಾಲುವೆಯಿಂದ ಕೆರೆಯನ್ನು ತುಂಬಿಸ್ತಕ್ಕಂಥ ಒಂದು ಪೈಪ್ಲೈನ್ ಹಾಕಲಾಗಿತ್ತು. ಆದರೆ ಆ ಕಾಮಗಾರಿ ಬೇಡ, ಇದೀಗ ಹೊಸ ಪೈಪ್ಲೈನ್ ಹಾಕಬೇಕು ಅನ್ನೋಂಥ ಉದ್ದೇಶದಿಂದ ಬಿತ್ತನೆ ಮಾಡಿರ್ತಕ್ಕಂಥ ಹೊಲದಲ್ಲಿ ಕೂಡ ಏನು ಅಗೆಯತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಲಾಗ್ತದೆ. ಹಳೆ ಪೈಪ್ಲೈನನ್ನು ತೆಗಿತಕ್ಕಂಥ ಕೆಲಸವನ್ನು ಮಾಡಿ ರೈತರಿಗೆ ಸಾಕಷ್ಟು ನೋವನ್ನು ಕೊಡ್ತಾ ಇದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಕಳೆದ 2 ವರ್ಷಗಳಿಂದ ಕೂಡ ಸರಿಯಾಗಿ ಮಳೆ ಬಾರದೆ, ಕೆನಾಲಲ್ಲಿ ನೀರು ಬಾರದೆ, ಬಿತ್ತನೆ ಮಾಡದೆ ಏನು ನಷ್ಟಕ್ಕೊಳಗಿರ್ತಕ್ಕಂಥ ರೈತರು ಇದೀಗ ಈ ವರ್ಷ ಒಂದಷ್ಟು ವರ್ಣಕೃಪೆ ತೋರಿದೆ. ಅದ್ರ ಜೊತೆಗೆ ಅಂದರೆ ತುಂಗಭದ್ರಾ ಜಲಾಶಯ ತುಂಬಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ 1 ವಾರದಿಂದ ಕೂಡ ಕೆನಾಲಲ್ಲಿ ನೀರು ಬಿಟ್ಟಿದ್ದಾರೆ. ಬಿತ್ತನೆ ಮಾಡ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಪೈಪ್ಗಳನ್ನು ತೆಗಿತಕ್ಕಂಥದ್ದು ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನು ಇಲ್ಲಿರ್ತಕ್ಕಂಥ ರೈತರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅಂತಂದರೆ ಈಗಾಗಲೇ ಬಿತ್ತನೆ ಮಾಡ್ತಕ್ಕಂಥ ಹೊಲದಲ್ಲಿ ಈ ರೀತಿಯಾಗಿ ತಗ್ಗು ತೋಡೋದ್ರಿಂದ ಮುಂದೆ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ. ಟ್ರ್ಯಾಕ್ಟರ್ಗಳು ಮತ್ತು ಎತ್ತಿನ ಗಾಡಿಗಳು ಬಂದರೆ ಇಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಹೀಗಾಗಿ ಇದೊಂದು 5 ತಿಂಗಳು ಬಿಟ್ಟರೆ, ಅಂದರೆ ಈ ಭತ್ತದ ನಾಟಿ ಮಾಡಿ ಭತ್ತ ಬೆಳೆ ಒಂದು ಬೆಳೆ ಕೈ ಬರೋಷ್ಟಿಗೆ ಒಂದು 5 ತಿಂಗಳಾಗುತ್ತೆ. ಆ ಸಂದರ್ಭದಲ್ಲಿ ಈ ಕಾಮಗಾರಿಯನ್ನು ಮಾಡಬಹುದು ಅನ್ನೋಂಥ ಮಾತನ್ನು ಇರತಕ್ಕಂಥ ರೈತರು ಹೇಳ್ತಾರೆ. ಆದರೆ ಇದೇನೇ ಆದರೂ ಕೂಡ ಇವಾಗೇ ಮಾಡಬೇಕು ಅನ್ನೋಂಥ ಹಠಕ್ಕೆ ತೊಟ್ಟವರಂತೆ. ಅಂದರೆ ಹುಬ್ಳಿ ಶಾಸಕ ಗಣೇಶ್ ಬೆಂಬಲಿಗರು ಮತ್ತು ಮಾಜಿ ಶಾಸಕ ಸುರೇಶ್ ಬಾಬು ಬೆಂಬಲಿಗರ ಮಧ್ಯೆ ಇರತಕ್ಕಂಥ ಒಂದು ಸಣ್ಣ ಜಟಾಪಟಿ ಇದೀಗ ಕಾಮಗಾರಿಯನ್ನು ಏನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತದೆ. ಇದು ಸಾಮಾನ್ಯ ರೈತರಿಗೆ ಸಾಕಷ್ಟು ತೊಂದರೆ ಆಗ್ತದೆ ಅನ್ನೋಂಥ ಮಾತನ್ನು ಇಲ್ಲಿರ್ತಕ್ಕಂಥ ರೈತರು ಹೇಳ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ರೈತರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಕೇಳಬನ್ನಿ. ಸರ್, ಈಗ ಕಾಮಗಾರಿ ಈಗ ಆಲ್ರೆಡಿ ಬಿತ್ತನೆ ಮಾಡದೇ ಇರ್ತಕ್ಕಂಥ ಸಂದರ್ಭ ಮಾಡೋದಾಗಿತ್ತು, ಈಗ ಯಾಕೆ ಮಾಡ್ತಾ ಇದ್ದಾರೆ? ರಾಜಕೀಯ ದುರುದ್ದೇಶ. ಆಮೇಲೆ ಇದು ಗ್ರಾಮದಲ್ಲಿ ಜನಾಂಗೀಯ ಘರ್ಷಣೆಗೆ ಎಡೆಮಾಡಿ ಕೊಡುತ್ತದೆ ಸರ್. ಇಡೀ ಯಾಕಂದರೆ ಈ ಗ್ರಾಮದ ಸಾರ್ವಜನಿಕರು ಒಂದು ಕಡೆ, ಶಾಸಕರ ಗುಂಪು ಮತ್ತೊಂದು ಕಡೆ. ಈ ಪೈಪ್ ಲೈನ್ ಕೇಳೋದ್ರಿಂದ ಇಡೀ ಗ್ರಾಮದ ಎಲ್ಲ ಜನಗಳು ನೊಂದು ಬಿಟ್ಟಿದ್ದಾರೆ. ಇದೇ ಪೈಪ್ ಲೈನ್ ಮೂಲಕನೇ ನೀರು ತುಂಬಿಸಿ ಅಂತೇಳಿ ಗ್ರಾಮದ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಈ ಮೂಲಕ ಸರ್ಕಾರಕ್ಕೆ, ಸಂಬಂಧಪಟ್ಟ ಶಾಸಕರಿಗೆ, ಸಂಬಂಧಪಟ್ಟ ಇಲಾಖೆ ಇಂಜಿನಿಯರ್ಗಳಿಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಸರ್, ದಯವಿಟ್ಟು. ಇದು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಇರ್ತಕ್ಕಂಥ ಒಂದು ಮಾತು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.